ನಮಸ್ತೆ ಸಖಿಯರೇ, ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಎಲ್ರಿಗೂ ಇಷ್ಟವಾಗುವಂತಹ ಸೌತೆಕಾಯಿ ಬಾತ್. ಇದನ್ನು ಮಾಡೋದು ತುಂಬಾನೇ ಸುಲಭ, ರುಚಿಯಾಗೂ ಇರುತ್ತೆ ಮತ್ತೆ ಆರೋಗ್ಯಕರ ಕೂಡ. ಮೊದಲು ಇದನ್ನ ಮಾಡೋದಕ್ಕೆ ಏನೇನ್ ಸಾಮಗ್ರಿ ಬೇಕು ಅಂತ ನೋಡ್ಕೊಂಡ್ ಬಿಡೋಣ. ಉದುರುದುರಾದ ಅನ್ನ, ಸಣ್ಣದಾಗಿ ಹೆಚ್ಕೊಂಡ ದೊಣ್ಣಮೆಣಸು ಅಥವಾ ಕ್ಯಾಪ್ಸಿಕಮ್, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಂದು ಮಧ್ಯಮ ಗಾತ್ರದ ಎಳೆಯ ಸೌತೆಕಾಯಿ ಹೆಚ್ಕೊಂಡಿರೋದು, ಹುಳಿಗೆ ಅರ್ಧ ಹೋಳು ನಿಂಬೆಹಣ್ಣು, ಒಂದು ಹಸಿರು ಮೆಣಸು, ಸ್ವಲ್ಪ ಒಣಕೊಬ್ಬರಿ, 4-5 ಒಣಮೆಣಸು, ಒಂದು ದೊಡ್ಡ ಚಮಚ ಕಪ್ಪು ಉದ್ದಿನ ಕಾಳು, 2 ಸಣ್ಣ ಚಮಚ ಧನಿಯಾ, ಸಣ್ಣ ಚೂರು ಗಟ್ಟಿ ಇಂಗು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಅದರಲ್ಲಿ ನಾವು ಇಟ್ಕೊಂಡಿರೋ ಒಣಮೆಣಸು, ಉದ್ದಿನ ಕಾಳು, ಧನಿಯಾ ಇವೆಲ್ಲವನ್ನ ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಇಲ್ಲಿ ಕಪ್ಪು ಉದ್ದಿನ ಕಾಳಿನ ಬದಲಾಗಿ ಬಿಳಿಯ ಬೇಳೆಯನ್ನು ಸಹ ಹಾಕಿ ಹುರ್ಕೊಳ್ಬಹುದು. ಖಾರ ಜಾಸ್ತಿ ಬೇಕು ಅಂತ ಇದ್ರೆ 1-2 ಗುಂಟೂರು ಮೆಣಸಿನಕಾಯಿಯನ್ನು ಸಹ ಸೇರಿಸ್ಕೊಳ್ಬಹುದು. ಇವೆಲ್ಲವನ್ನ ಚೆನ್ನಾಗಿ ಹುರ್ಕೊಂಡ ನಂತರ ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕಿ ಕೊಬ್ಬರಿಯಲ್ಲಿ ಇರುವಂತಹ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಈ ಎಲ್ಲವೂ ಚೆನ್ನಾಗಿ ಕೆಂಪಗಾಗಿ ಹುರಿದು ಪರಿಮಳ ಬರ್ತಿದ್ದ ಹಾಗೆ ಒಲೆಯನ್ನ ಆರಿಸಿ ಸ್ವಲ್ಪ ಇಂಗನ್ನ ಹಾಕಿ ಅದೇ ಬಿಸಿಯಲ್ಲಿ ಸ್ವಲ್ಪ ಬೆಚ್ಚಗ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಇವನ್ನ ಚೆನ್ನಾಗಿ ಹುರ್ಕೊಂಡ ನಂತರ ಬಿಸಿ ಆರಿದ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಸಣ್ಣ ರವೆಯಷ್ಟು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ಇದು ನೋಡಿ, ಇಷ್ಟ ಆದ್ರೆ ಸಾಕು. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರದಲ್ಲಿ ಒಲೆ ಮೇಲೆ ಬಾಣ್ಲೆಯಲ್ಲಿ 3-4 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ನಿಧಾನವಾಗಿ ಬಿಸಿ ಆಗ್ತಿದೆ. ಇಟ್ಕೊಂಡ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಈ 3ಅನ್ನು ಒಟ್ಟಿಗೆ ಹಾಕೊಳ್ಳೋಣ. ಬೇಳೆಗಳು ಸ್ವಲ್ಪ ಕೆಂಪಗಾಗೋವರೆಗೂ ಮತ್ತೆ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಇದನ್ನ ಕೈ ಆಡಿಸ್ಕೊಳ್ಳೋಣ. ಬೇಳೆಗಳು ಸ್ವಲ್ಪ ಕೆಂಪಗಾಗಿ ಸಾಸಿವೆ ಸಿಡಿತಿದ್ದ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು, ಇಂಗು, ಅರಿಶಿನ ಸೇರಿಸ್ಕೊಂಡ್ಬಿಡೋಣ. ನಂತರದಲ್ಲಿ ಈ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಂತ ಹಸಿರು ಮೆಣಸು, ದೊಣ್ಣಮೆಣಸು, ಸೌತೆಕಾಯಿ ಎಲ್ಲವನ್ನು ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗೋಣ. ಸೌತೆಕಾಯಿ ಎಳೆಯದಾಗಿದ್ರೆ ಚೆನ್ನಾಗಿರುತ್ತೆ. ಇವೆಲ್ಲವನ್ನ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗತ್ತೆ, ಅಲ್ಲದೆ ತರಕಾರಿ ಕೂಡ ಸಪ್ಪೆ ಆಗಲ್ಲ. 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಸೌತೆಕಾಯಿ ತುಂಬಾ ಮೆತ್ತಗಾಗಬೇಕು ಅಂತಿಲ್ಲ, 2-3 ನಿಮಿಷ ಕೈ ಆಡಿಸ್ಕೊಂಡ್ರೆ ಸಾಕು. ಸ್ವಲ್ಪ ಬಾಡಿಸ್ಕೊಂಡ ನಂತರ 2-3 ಚಮಚದಷ್ಟು ಅಥವಾ ರುಚಿ ಮತ್ತು ಪರಿಮಳಕ್ಕೆ ಅನುಗುಣವಾಗಿ ಮಾಡಿಟ್ಕೊಂಡಂತ ಮಸಾಲೆಯನ್ನ ಹಾಕೊಳ್ಳೋಣ. ಸುಮಾರು 3 ಚಮಚದಷ್ಟು ಮಸಾಲೆಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಮಸಾಲೆ ಮತ್ತೆ ಸೌತೆಕಾಯಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕೈ ಆಡಿಸ್ಕೋಬೇಕು. 2 ನಿಮಿಷ ಕೈ ಆಡಿಸ್ಕೊಂಡ ನಂತರ ಅನ್ನ ಹಾಕಿ ಕಲ್ಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ಳೋಣ. ಅನ್ನ ಎಷ್ಟಿದೆ ಅಂತ ನೋಡಿ ಅದಕ್ಕೆ ತಕ್ಕ ಹಾಗೆ ಉಪ್ಪನ್ನ ಹಾಕೋಬೇಕು. ಉರಿ ಸಣ್ಣ ಉರಿಯಲ್ಲಿರಲಿ. ಜೋರು ಉರಿ ಇಟ್ಕೊಂಡ್ರೆ ಮಸಾಲೆ ಅನ್ನದ ಕೆಳಭಾಗದಲ್ಲಿ ಇರೋದ್ರಿಂದ ತಳ ಹಿಡಿದು ಬಿಡುತ್ತೆ. ಇದಕ್ಕೆ ಮಸಾಲೆ ಇನ್ನಷ್ಟು ಬೇಕಿದ್ದಲ್ಲಿ ಸೇರಿಸ್ಕೊಳ್ಬಹುದು. ಅನ್ನ ಮುರಿದೇ ಇರೋ ಹಾಗೆ ಲಘುವಾಗಿ ಕೈ ಆಡಿಸ್ಕೋಬೇಕು. ಚೆನ್ನಾಗಿ ಎಲ್ಲವೂ ಒಂದಕ್ಕೊಂದು ಬೆರೆಯೋ ಹಾಗೆ ಕೈ ಆಡಿಸ್ಕೊಂಡ ನಂತರ 2 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಬಿಡೋಣ. ಇದರಿಂದ ಅನ್ನ ಕೂಡ ಬಿಸಿ ಆಗುತ್ತೆ. 2 ನಿಮಿಷದ ನಂತರ ಹುಳಿಗೆ ನಿಂಬೆಹಣ್ಣು ಹಿಂಡ್ಕೊಂಡ್ ಬಿಡೋಣ. ಹುಳಿಗೆ ಹುಣಸೆಹಣ್ಣು ಸಹ ಬಳಸ್ಕೊಳ್ಬಹುದು. ಹುಣಸೆ ಹಣ್ಣು ಬಳಸೋದಾದ್ರೆ ಮಿಕ್ಸಿಯಲ್ಲಿ ಪುಡಿ ಮಾಡುವಾಗ ಹುರಿದ ಸಾಮಗ್ರಿ ಜೊತೆಗೆ ಹಾಕಿ ಪುಡಿ ಮಾಡ್ಕೊಳ್ಬಹುದು. ನಿಂಬೆಹಣ್ಣನ್ನ ಹಿಂಡ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಇನ್ನೊಮ್ಮೆ ಲಘುವಾಗಿ ಕೈ ಆಡಿಸ್ಕೊಂಡ್ರೆ ಘಮ್ ಅಂತ ಪರಿಮಳದ ಆರೋಗ್ಯಕರ ಸೌತೆಕಾಯಿ ಬಾತ್ ತಯಾರಾಗೇ ಬಿಡ್ತು. ಇದನ್ನ ಯಾವಾಗ ಬೇಕೋ ಆವಾಗ ಫಟ್ ಅಂತ ಸುಲಭವಾಗಿ ಮಾಡ್ಕೋಬಹುದು. ಅಂದ್ಹಾಗೆ ಇದಕ್ಕೆ ಬಳಸಿರೋ ಮಸಾಲೆ ಪುಡಿಯನ್ನ ಒಮ್ಮೆ ತಯಾರಿಸಿ ತಿಂಗಳುಗಟ್ಲೆ ಇಟ್ಕೋಬಹುದು. ಆಗ ಇನ್ನೂ ಸುಲಭವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಬಾತನ್ನ ಮಾಡ್ಕೋಬಹುದು. ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಮಾಡೋದು ಹೇಗೆ ಅಂತ. ಇದೇ ರೀತಿಯಲ್ಲಿ ಮಾಡ್ಕೊಂಡು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇಂಥದೇ ಹೊಸ ಮತ್ತು ಹಳೆಯ ಅಡುಗೆಗಳನ್ನ ನೋಡೋದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಅಡುಗೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.